ಚಂದನ್ ಶೆಟ್ಟಿ ಅವರಿಂದ ದೂರವಾದ ನಂತರ ಟ್ರೋಲಿಗರ ಪಾಲಿಗೆ ತಾಂಬೂಲವಾಗಿರುವ ನಿವೇದಿತಾ ಗೌಡ. ಆದರೂ ಕೂಡ ನಿವೇದಿತಾ ಗೌಡ ಅವರದು ಡೋಂಟ್ ಕೇರ್ ವ್ಯಕ್ತಿತ್ವ. ಯಾರೇ ಕೂಗಾಡಲಿ, ಸೋಷಿಯಲ್ ಮೀಡಿಯಾದನೇ ಅಲ್ಗಾಡಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲವೆಂಬಂತೆ ನಿವೇದಿತಾ ಗೌಡ ತಮ್ಮ ಪಾಡಿಗೆ ರೀಲ್ಸ್ಗಳನ್ನು ಮಾಡುತ್ತಲೇ ಇರುತ್ತಾರೆ. ಈ ಮೂಲಕ ನಿರಂತರವಾಗಿ ಸುದ್ದಿಯಲ್ಲಿರುತ್ತಾರೆ. ಇನ್ನು ನಿವೇದಿತಾ ಗೌಡ ಇಲ್ಲಿವರೆಗೆ ಹೆಚ್ಚಾಗಿ ಹೆಜ್ಜೆ ಹಾಕುತ್ತಿರುವುದು ಇಂಗ್ಲಿಷ್ ಹಾಡುಗಳಿಗೆ, ಇಲ್ಲವಾದಲ್ಲಿ ಹಿಂದಿ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಿದ್ದರು. ಆದರೆ ಹೀಗೆ ನಿವೇದಿತಾ ಗೌಡ ಸೊಂಟ ಬಳಕಿಸಿದಾಗ ಅನೇಕರು ಬೇಸರ ವ್ಯಕ್ತ ಮಾಡಿಕೊಳ್ಳುತ್ತಿದ್ದರು. ಕನ್ನಡದ ಹಾಡುಗಳಿಗೆ ಕುಣಿಯಲು ನಿಮಗೇನು ಕಷ್ಟ ಎಂಬ ಪ್ರಶ್ನೆಯನ್ನು ಮಾಡುತ್ತಿದ್ದರು. ಆದರೆ ಈಗ ಆ ಪ್ರಶ್ನೆ ಏನು ಕೇಳುವಂತೆ ಇಲ್ಲ. ಯಾಕಂದರೆ ಜನ ಅಭಿಪ್ರಾಯದ ಮೇರೆಗೆ ನಿವೇದಿತಾ ಗೌಡ ಪರಿಚಯ ಹಾಗೂ ನಡೆದಾಡುವ ಕಾಮನಬಿಲ್ಲು ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ. ಬ್ಲಾಕ್ ಮಿನಿ ಸ್ಕರ್ಟ್ ಹಾಗೂ ಬ್ಲೂ ಟಾಪ್ ಧರಿಸಿ ಬೆಳ್ಳಿ ಮೋಡ ಇವಳ ಮನಸ್ಸು ಮಿಂಚು ಬಳ್ಳಿ ಅಂದ ಮುನಿಸು ಸಾಲುಗಳಿಗೆ ವಯ್ಯಾರದಿಂದ ಕುಡಿದಿದ್ದಾರೆ. ಎಂದಿನಂತೆ ನಿವೇದಿತಾ ಗೌಡ ಅವರ ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಕಾಮೆಂಟ್ಗಳ ಮಹಾಪೂರ ಹರಿದು ಬಂದಿದೆ. ಕೆಲವರು ನಿವೇದಿತಾ ಗೌಡ ಕನ್ನಡ ಹಾಡಿಗೆ ರೀಲ್ಸ್ ಮಾಡಿರುವುದಕ್ಕೆ ಖುಷಿ ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ಅಷ್ಟೊಂದು ಒಳ್ಳೆ ಹಾಡನ್ನು ಡ್ಯಾನ್ಸ್ ಮಾಡುವ ಮೂಲಕ ಹಾಳು ಮಾಡಿದ್ಯಲ್ಲಮ್ಮ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಲೆಳೆಯುವವರು, ಕೆಟ್ಟ ಕೊಳಕು ಕಾಮೆಂಟ್ಗಳನ್ನು ಮಾಡುವವರು ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ನಿವೇದಿತಾ ಗೌಡ ಅವರನ್ನು ಅಭಿನಂದಿಸಿದ್ದಾರೆ. ನಿವೇದಿತಾ ಗೌಡ ಕಾಮೆಂಟ್ ಸೆಕ್ಷನ್ಗೆ ಬಂದು ಅನ್ನಬಾರ್ದನ್ನು ಅಂದಿದ್ದಾರೆ. ಅಂತೂ ಮತ್ತು ಹಲವರು ಬೇಕು ಅಂತಲೇ ಈ ತರದ ವಿಡಿಯೋಗಳನ್ನು ಮಾಡುತ್ತಾ ನೀವು ಎನ್ನುವ ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ನಿವೇದಿತಾ ಗೌಡ ಮನೆಯ ಲಿವಿಂಗ್ ರೂಮ್ ನಲ್ಲಿರುವುದಕ್ಕಿಂತ ಬಾತ್ರೂಮ್ ನಲ್ಲಿ ಇರುವುದೇ ಹೆಚ್ಚು. ಸದಾ ಕಾಲ ಬಾತ್ರೂಮ್ ರೂಮಿಂದಲೇ ನಿವೇದಿತಾ ವಿಡಿಯೋ ಮಾಡಿಕೊಳ್ಳುತ್ತಿದ್ದಾರೆ. ಸದ್ಯ ಶೇರ್ ಮಾಡಿರುವ ವಿಡಿಯೋ ಕೂಡ ಬಾತ್ರೂಮಿನಿಂದಲೇ. ಹೀಗಾಗಿಯೇ ತಲೆ ಕೆಡಿಸಿಕೊಂಡಿರುವ ಇನ್ನು ಕೆಲವರು ನಿಮ್ಮ ಮನೆಯ ಬಾತ್ರೂಮ್ ಮೇಲೆ ನಿಮಗೇಕೆ ಅಷ್ಟೊಂದು ವ್ಯಾಮೋಹ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ನಿವೇದಿತಾ ಗೌಡ ಯಾವ ಕಾಮೆಂಟ್ಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ, ಉತ್ತರವನ್ನು ನೀಡಿಲ್ಲ. ಇನ್ನು ಉಳಿದಂತೆ ನಿವೇದಿತಾ ಗೌಡ ಕಳೆದ ವರ್ಷ ಕ್ರಿಸ್ಮಸ್ ಹಬ್ಬದ ಆಚರಣೆ ಫಾರಿನ್ ಪ್ರವಾಸಕ್ಕೆ ತೆರಳಿದರು. ಹೆಚ್ಚು ಕಡಿಮೆ 1.5 ತಿಂಗಳು ಮೋಜು ಮಸ್ತಿಯನ್ನು ಮಾಡಿ ಅಲ್ಲಿಂದನೇ ರೀಲ್ಸ್ ಗಳನ್ನು ಮಾಡಿ ತಮ್ಮ ಅಭಿಮಾನಿಗಳಿಗಾಗಿ ಹಂಚಿಕೊಳ್ಳುತ್ತಿದ್ದರು. 30 ದಿನದ ಪ್ರವಾಸದಲ್ಲಿ 200 ಬಟ್ಟೆ ತಗೊಂಡು ಹಾಕಿಕೊಂಡಿದ್ದೇನೆ, ಆದರೂ ನಾಳೆ ಉಡಲು ಏನೂ ಇಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದರು. ನಿರಂತರವಾಗಿ ಟ್ರೋಲ್ ಕೂಡ ಆದರು. ಇನ್ನು ರೀಲ್ಸ್ ಮಾಡುವ ಅಭ್ಯಾಸ ಹೊರತು ಮಾಡಿಸಿದರೆ ನಿವೇದಿತಾ ಗೌಡ ಬಾಯ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸೇರಿ ಕೆಲ ಚಿತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಪೈಕಿ ಮುದ್ದು ರಾಕ್ಷಸಿ ಕೂಡ ಒಂದು. ಈ ಚಿತ್ರದಲ್ಲಿ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ತೆರೆ ಹಂಚಿಕೊಂಡಿದ್ದಾರೆ.